ನಿರ್ಮಥ್ಯೋಗ್ರಭವರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮ ದದನ್ ಮಹೇಶರಜತಗ್ರಾಮಶ್ರಿಯೋऽಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರೌರದಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಚರಣಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಭಾಗವತ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇನೆ. ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿದರೆ ದೇವರಲ್ಲಿ ವಿಶೇಷವಾದಂಥ ಭಕ್ತಿ ಜ್ಞಾನ, ದೇವರನ್ನು ಬಿಟ್ಟು
ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇದು ದೃಢವಾಗಿ ನಿಲ್ಲುತ್ತದೆ ಅಂತ. ಮನೆಯಲ್ಲಿ ಏನಾದರೂ ಪ್ರೇತಪೀಡ ಇದ್ದರೆ ಅಥವಾ ಯಾರಿಗೆ ಪ್ರೇತತ್ವದಿಂದ ಮುಕ್ತಿ ಸಿಗಲಿಲ್ಲವೋ ಅಂಥವರ ಮನೆಯಲ್ಲಿ ಭಾಗವತವನ್ನು ಶ್ರವಣ ಮಾಡಿಸಿದರೆ ಪ್ರೇತತ್ವದಿಂದ ನಿವೃತ್ತಿಯಾಗ್ತದೆ, ಪ್ರೇತಪೀಡ ಪರಿಹಾರ ಆಗ್ತದೆ. ಇದಕ್ಕೆ ಬೇಕಾದಂತಹ ಕಥೆಯನ್ನು ಕೂಡ ವೇದವ್ಯಾಸರು ಪದ್ಮಪುರಾಣದಲ್ಲಿ ನಿರೂಪಣೆಯನ್ನು ಮಾಡಿದ್ದರು. ಇನ್ನೊಂದು ಮುಖ್ಯವಾದ ಉದ್ದೇಶ ಭಾಗವತವನ್ನು ಶ್ರವಣ ಮಾಡುವಂಥದ್ದು ಪಾಪ ಪರಿಹಾರ, ಅಂತಃಕರಣ ಶುದ್ಧಿ, ಮನಸ್ಸು ಶುದ್ಧವಾಗ್ತದೆ. ದೇವರು ಅಲ್ಲಿ ಬಂದು ಕೂಡುತ್ತಾನೆ. ಏನಾದರೂ ದೊಡ್ಡ ಪಾಪ ಮಾಡಿದ್ದರೆ ಆ ಪಾಪ ಪರಿಹಾರವಾಗ್ತದೆ. ಅದಕ್ಕೆ ಉದಾಹರಣೆಯಾಗಿಯೇ ಭಾಗವತ ಹೊರಟಿದೆ. ಪರೀಕ್ಷಿತ್ ಸಾಕ್ಷಿ. ಪರೀಕ್ಷಿತ ರಾಜ ಮಾಡಬಾರದ ತಪ್ಪನ್ನು ಮಾಡಿದ. ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಶುಕಾಚಾರ್ಯರು ಅವರಿಗೆ ಭಾಗವತವನ್ನು ಹೇಳಿದ್ದರು ಅಂತ. ಅಂತಹ ಭಾಗವತ ಅದು ಪ್ರಾರಂಭ ಆಗ್ತಾ ಇದೆ. ವೇದವ್ಯಾಸರು ರಚನೆ ಮಾಡಿದ್ದು, ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಶ್ವ ಸ್ವರಾಟ್. ಮಂಗಳಾಚರಣೆ ಶ್ಲೋಕವನ್ನು ಹೇಳಿ ಮತ್ತೆ ಪ್ರಾರಂಭ ಮಾಡಿದ್ದರು. ಸತ್ಯಂ ಪರಂ ಧೀಮಹಿ. ಕಣ್ಣಿಗೆ ಕಾಣುವ ಸತ್ಯವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದವ ಭಗವಂತ ಪರಮ ಸತ್ಯ, ಸಚ್ಚಿದಾನಂದ ಆತ್ಮ. ಅಂತಹ ಭಗವಂತನನ್ನು ಧ್ಯಾನ ಮಾಡುತ್ತೇನೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣನಾದವನೇ ಶ್ರೀ ಭಗವಂತ. ಅಂತಹ ಭಗವಂತನನ್ನು ನಮಸ್ಕರಿಸ್ತೇನೆ ಅಂತ ಮಂಗಳಾಚರಣೆಯನ್ನು ಮಾಡಿದ್ದರು. ವೇದವ್ಯಾಸರಿಗೆ ವಿಘ್ನ ಬರ್ತದೆ ಮಂಗಳಾಚರಣೆಯನ್ನು ಮಾಡಬೇಕು ಅಂತ ಅಲ್ಲ, ಲೋಕದ ಪಾಠಕ್ಕಾಗಿ. ನಾವೆಲ್ಲ ಗ್ರಂಥ ರಚನೆ ಮಾಡುವುದು ಅಂತಾದರೆ, ಯಾವುದೇ ಕಾರ್ಯವನ್ನು ಮಾಡುವುದಂತಾದರೆ ಆಗ ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡಿ ಅಂತ ಲೋಕದ ಪಾಠಕ್ಕಾಗಿ ಅವರು ಆಚರಣೆ ಮಾಡಿದ್ದು, ಮಂಗಳಾಚರಣೆ ಮಾಡಿದ್ದು. ಇಲ್ಲದೇ ಇದ್ದರೆ ನಾವೆಲ್ಲ ವೇದವ್ಯಾಸ ದೇವರನ್ನೇ ಸ್ಮರಿಸಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತೇವೆ. ಅಂತಹ ವೇದವ್ಯಾಸ ದೇವರಿಗೆ ಎಲ್ಲಿ ವಿಘ್ನ ಬರಬೇಕು? ನಾವು ನಮಗೆ ವಿಘ್ನ ಪರಿಹಾರ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡೋದು ವೇದವ್ಯಾಸರನ್ನು. ಬರುವಂಥ ವಿಘ್ನವನ್ನೆಲ್ಲ ಅವರು ಪರಿಹಾರ ಮಾಡುತ್ತಾರೆ. ಅಂತಹ ವೇದವ್ಯಾಸ ದೇವರಿಗೆ ಯಾವ ವಿಘ್ನ? ಆದರೂ ಮಂಗಳಾಚರಣೆ ಮಾಡಿದ್ದರು ಅಂದರೆ ಅದು ಅವರಿಗಾಗಿ ಅಲ್ಲ, ನಮಗಾಗಿ. ಧರ್ಮ ಪ್ರೋಜಿತ ಕೈತವೋತ್ತರ ಪರಮೋ. ಯಾವುದೇ ಈ ಭಾಗವತದಲ್ಲಿ ಕಪಟ ಅಂತ ಇಲ್ಲ. ಸರಿಯಾದಂತಹ ಪರಮಧರ್ಮ, ಸತ್ಯವಾದ ವಿಷಯ ನಿರೂಪಿತವಾಗಿದೆ. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ. ಮುಖ್ಯವಾಗಿ ಎಲ್ಲ ತಾಪತ್ರಯಗಳನ್ನು ನಿವಾರಣೆ ಮಾಡುವಂತಹ ಭಾಗವತವನ್ನು ಬಿಟ್ಟರೆ ಬೇರೆ ಯಾವ ಶಾಸ್ತ್ರ ಕೂಡ ಇಲ್ಲ ಅಂತ. ಕಿಂವಾ ಪರೈಹಿ ಈಶ್ವರ ಸದ್ಯ ಹೃದಯ ವೃದ್ಧತೇತರ ಕೃತಿಭಿಹಿ. ಎಲ್ಲ ಪಾಪ ಪರಿಹಾರವಾಗಿ ಈ ಭಾಗವತವನ್ನು ಶ್ರವಣ ಮಾಡಿದರೆ ಭಗವಂತನೇ ಬಂದು ಕೂಡುತ್ತಾನೆ, ನಮ್ಮ ಹೃದಯದಲ್ಲಿ ಬರುತ್ತಾನೆ ಅಂತ. ಅಂತಹ ಭಾಗವತ ಅದು ಶುಕಾಚಾರ್ಯರು ಹೇಳಿದ್ರು. ಒಂದು ದೊಡ್ಡ ಕಲ್ಪ ವೃಕ್ಷ, ಆ ವೃಕ್ಷದಲ್ಲಿ ಒಳ್ಳೆಯ ಹಣ್ಣು ಅದು ಉದುರಿ ಬಿದ್ದಿದೆ. ಅದನ್ನು ತಿಂದರೆ ಎಷ್ಟು ಸವಿಯಾಗ್ತದೆ. ಹಾಗೆಯೇ ಒಂದು ದೊಡ್ಡ ವೃಕ್ಷ, ಕಲ್ಪವೃಕ್ಷ ಯಾವುದು?
ವೇದ ಎಂಬಂಥ ವೃಕ್ಷ. ನಿಗಮ ಕಲ್ಪತರೋರ್ ಗಲಿತಂ ಫಲಂ, ಅಂತಹ ವೇದ ಎಂಬಂತಹ ವೃಕ್ಷದಿಂದ ಒಳ್ಳೆಯ ಒಂದು ಹಣ್ಣು ಅದು ಉದುರಿದೆ ಅಂತ. ತಾನಾಗಿ ಉದುರಿದ್ದಲ್ಲ, ವೇದವ್ಯಾಸರು ಉದುರಿಸಿದ್ದು. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತ ದ್ರವ ಸಂಯುತಂ. ಮಾಮೂಲಿ ಒಂದು ಹಣ್ಣು ಅದನ್ನು ಗಿಣಿ ಕಚ್ಚಿದೆ ಅಂತ ಹಣ್ಣು ಬಿದ್ದಿದೆ ಅಂದರೆ ಆ ಹಣ್ಣು ಅದು ಶುದ್ಧವಾದ ಹಣ್ಣು ಅಂತ ಅರ್ಥ. ಅದರಲ್ಲಿ ಯಾವುದೇ ವಿಷಗಳು ಇಲ್ಲ ಅಂತ. ಯಾಕೆ? ಗಿಣಿ ಕಚ್ಚಿದೆ. ಆದರೆ ವೇದ ಎಂಬ ವೃಕ್ಷದಿಂದ, ಕಲ್ಪವೃಕ್ಷದಿಂದ ಉದುರಿಸಿದ್ದು ಒಂದು ಹಣ್ಣು, ಅದು ವೇದವ್ಯಾಸರ ಉದುರಿಸಿದ್ದು. ಆ ಹಣ್ಣು ಯಾವುದು ಅಂದರೆ ಅದು ಶ್ರೀಮದ್ ಭಾಗವತ. ಈ ಹಣ್ಣನ್ನು ಗಿಣಿ ಕಚ್ಚಿದೆ ಅಂದರೆ ಏನು? ಶುಕಾಚಾರ್ಯರು ಇದನ್ನು ವೇದವ್ಯಾಸರಿಂದ ತಿಳಿದು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದರು. ಇದು ಸಾಮಾನ್ಯ ಹಣ್ಣು ಅಲ್ಲ. ಸಾಮಾನ್ಯ ಹಣ್ಣಿನಲ್ಲಿ ಸಿಪ್ಪೆ ಇರ್ತದೆ, ಬೀಜ ಇರ್ತದೆ. ಆದರೆ ಈ ಹಣ್ಣಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಬೇಡವಾದ ಪದಾರ್ಥ ಅಂತ ಇಲ್ಲವೇ ಇಲ್ಲ. ಎಲ್ಲವೂ ಸವಿಮಯವಾದದ್ದು. ಶುಕಮುಖಾದ ಅಮೃತ ದ್ರವ ಸಂಯುತಂ. ಎಲ್ಲ ಈ ಹಣ್ಣು ಅಮೃತವನ್ನು ಸ್ರವಿಸುವಂಥದ್ದು. ಆದ್ದರಿಂದ ಭಕ್ತಿಯನ್ನು ಮಾಡುವಂತಹ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ಎಲ್ಲರೂ ಕೇಳಿ ಈ ಭಾಗವತ ಅಮೃತವನ್ನು, ಅದರ ರಸವನ್ನು ನೀವೆಲ್ಲ ಪಾನ ಮಾಡಿ. ಎಲ್ಲಿವರೆಗೆ? ಪಿಬತ ಭಾಗವತಂ ರಸಮಾಲಯಂ. ಈ ಲಿಂಗದೇಹ ಭಂಗ ಆಗುವ ತನಕ, ಅಂದರೆ ಮೋಕ್ಷ ಸಿಗುವ ತನಕ ಮಾತ್ರ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ಈ ಭಾಗವತ ಅಮೃತವನ್ನು ಸವೀರಿ. ಮುಹುರಹೋ ರಸಿಕ ಭುವಿ ಭಾವುಕಾಹ. ಒಮ್ಮೆ ಶೌನಕಾದಿ ಋಷಿಗಳು ಒಂದು ದೊಡ್ಡ ಯಾಗವನ್ನು ಮಾಡುತ್ತಾ ಇದ್ದರು. ಒಂದು ಎಲ್ಲಿ? ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ದೇವತೆಗಳ ಕ್ಷೇತ್ರ ನೈಮಿಷಾರಣ್ಯ ಅಂತ. ನಿಮಿಷ ಮಾತ್ರದಲ್ಲಿ ಫಲ ಬರುವಂಥದ್ದು ಕ್ಷೇತ್ರ, ಅಥವಾ ನಿಮಿಷ ಎಂಬ ಹಣ್ಣು ಬೆಳೆಯುವಂತಹ ಕ್ಷೇತ್ರ. ಅಂತೂ ಆ ಕ್ಷೇತ್ರ ಅದು ದೇವತೆಗಳ ಕ್ಷೇತ್ರ, ಅನಿಮಿಷ ಕ್ಷೇತ್ರ. ಅನಿಮಿಷ ಅಂದರೆ ಕಣ್ಣನ್ನು ಯಾವತ್ತೂ ಮುಚ್ಚುವುದೇ ಇಲ್ಲ ಅಂತ ದೇವತೆಗಳು. ನಾವೆಲ್ಲ ಕಣ್ಣನ್ನು, ರೆಪ್ಪೆಯನ್ನು ಮುಚ್ಚುತ್ತಾ ಇರ್ತೇವೆ ಆಗಾಗ. ದೇವತೆಗಳು ಹಾಗೆ ಮುಚ್ಚುವುದಿಲ್ಲ, ಯಾವಾಗಲೂ ತೆರೆದ ಕಣ್ಣಲ್ಲಿ ಇರ್ತಾರೆ ಅಂತ. ಅಂತಹ ದೇವತೆಗಳ ಈ ಕ್ಷೇತ್ರ, ಅಲ್ಲಿ ಶೌನಕಾದಿಗಳು ಸಹಸ್ರ ಸಮಮಾಸತ, ಸಹಸ್ರ ಸಮಮಾಸತ, ಯಾವುದು? ಸ್ವರ್ಗಲೋಕಕ್ಕೋಸ್ಕರ ಒಂದು ಯಾಗವನ್ನು ಮಾಡಿದ್ರು. 1000 ವರ್ಷಗಳ ಯಾಗ. ಯಾಗವನ್ನು ಮಾಡಿದರೆ, ಬರೀ ಕರ್ಮವನ್ನು ಮಾಡುತ್ತಾ ಇದ್ದರೆ ಮೋಕ್ಷ ಸಿಗುವುದಿಲ್ಲ. ಮೋಕ್ಷಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂದರೆ ಜ್ಞಾನ ಸಂಪಾದನೆ. ಅದು ಆಗಬೇಕು, ಜ್ಞಾನ ಸಾಧನೆ ಆಗಬೇಕು. ಶ್ರೇಯಾನ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂ ತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಯಜ್ಞವನ್ನು ಯಾರು ಮಾಡಬೇಕು ಅಂತ ಕಾಯ್ತಾ ಇದ್ದರು ಶೌನಕಾದಿ ಮಹರ್ಷಿಗಳು. ಆಗಲೇ ಅಲ್ಲಿಗೆ ಬಂದವರು ಸೂತ ಪುರಾಣಿಕರು. ಸೂತ ಪುರಾಣಿಕರನ್ನು ಕರೆದ್ರು, ಆಸನವನ್ನು ಕೊಟ್ಟರು, ಅರ್ಘ್ಯ ಪಾದ್ಯಾದಿಗಳನ್ನು ಇಟ್ಟರು. ಅವರಲ್ಲಿ ಪ್ರಶ್ನೆ ಮಾಡಿದ್ದು, ಸತ್ಕೃತಂ ಸೂತಮಾಸೀನಂ
ಪಪ್ರಚ್ಛ ದ್ವಿಜಮಾದರಾತ್. ನಮಗೆ ಕೃಷ್ಣನ ಕಥೆಯನ್ನು ಹೇಳಬೇಕು. ಶುದ್ಧಿಕಾಮೋ ನ ಶೃಣುಯಾತ್ ಯಶಃ ಕಲಿಮಲಾಪಹಂ. ಈ ಕಲಿಯುಗದಲ್ಲಿ ಕಲಿಕಲ್ಮಷಹರವಾದಂತಹ ಕಥೆ ಅದು ಕೃಷ್ಣನ ಕಥೆ. ಆ ಕೃಷ್ಣನ ಕಥೆಯನ್ನು ಹೇಳಬೇಕು ಅಂತ ಅವರಲ್ಲಿ ಕೇಳಿದ್ದರು ಅಂತ. ಆಗ ಸೂತ ಪುರಾಣಿಕರು ಹೇಳಿದರು, ಕೃಷ್ಣನ ಕಥೆ ಮಾತ್ರ ಅಲ್ಲ, ಕೃಷ್ಣನ ಕಥೆಯನ್ನು ಒಳಗೊಂಡಂತಹ ಕೃಷ್ಣನ ಭಕ್ತರ ಕಥೆಯನ್ನು ಕೂಡ ಹೇಳುತ್ತೇನೆ ಅಂತ ಕಥೆಯನ್ನೇ ಪ್ರಾರಂಭ ಮಾಡಿದರು. ಗುರುಗಳು, ಸೂತ ಪುರಾಣಿಕರಿಗೆ ಗುರುಗಳು ಯಾರು ಅಂದರೆ ಶುಕಾಚಾರ್ಯರು. ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡುವಾಗ ಅಲ್ಲೇ ಕೂತು ಕೇಳಿದವರು ಸೂತ ಪುರಾಣಿಕರು ಕೂಡ. ಮಾತ್ರವಲ್ಲ, ವೇದವ್ಯಾಸರ ಶಿಷ್ಯರೂ ಹೌದು. ಅವರು ಶುಕಾಚಾರ್ಯರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಪರಮ ವೈರಾಗ್ಯಶಾಲಿಗಳು ಶುಕಾಚಾರ್ಯರು. ಏನು ಬೇಡ ಅಂತ ಹೊರಟು ಹೋದ್ರಂತೆ. ತನ್ನ ತಂದೆಯಾದಂತಹ ವ್ಯಾಸರನ್ನು ಬಿಟ್ಟು ಹೊರಟು ಹೋದರು. ವೇದವ್ಯಾಸರು ಮಗ ಹೋಗ್ತಾ ಇದ್ದಾನೆ ಇಲ್ಲ ಅಂತ ಕಾತರತೆಯನ್ನ ತೋರಿಸುತ್ತಾ ಪುತ್ರ ಅಂತ ಕರೆದ್ರು ಅಂತೆ, ಮಗನೇ ಅಂತ ಕರೆದ್ರು. ನಿಜವಾಗಿಯೂ ಕೂಡ ಅವರಿಗೆ ಕಾತರತೆ ದುಃಖ ಅಂತ ಇಲ್ಲ. ಆದರೂ ಜಗತ್ತಿಗೆ ತೋರಿಸುವ ಸಲುವಾಗಿ ನಟನೆಯನ್ನು ಮಾಡಿದರು. ಮಗನೇ ಹೋಗ್ತಾ ಇದೆಯಲ್ಲ ಅಂತ. ಅರ್ಥಾತ್ ಶುಕಾಚಾರ್ಯರ ಮೇಲೆ, ಮಗನ ಮೇಲೆ ಅರ್ಥಾತ್ ವೇದವ್ಯಾಸರಿಗೆ ಅಷ್ಟು ಪ್ರೀತಿಯಂತೆ, ಅದನ್ನು ತೋರಿಸಬೇಕಿತ್ತು. ಆಗ ಶಬ್ದ ಬಂತು ಅಂತೆ, ಉತ್ತರ ಬಂತು. ಎಲ್ಲಿಂದ ಉತ್ತರ ಬಂತು? ಎಲ್ಲ ಮರಗಿಡಗಳಿಂದ ಉತ್ತರ ಬಂತು, ಓ ಅಂತ. ಯಾಕೆ ಬಂತು? ಶುಕಾಚಾರ್ಯರು ಅಂದರೆ ಯಾರು? ಮಹಾರುದ್ರದೇವರು. ರುದ್ರದೇವರ ಅವತಾರವೇ ಶುಕಾಚಾರ್ಯರು. ರುದ್ರದೇವರು ಎಲ್ಲಿ ಇಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದಾರೆ. ಎಲ್ಲರಲ್ಲಿ ಕೂಡ ರುದ್ರದೇವರು ಇದ್ದಾರೆ. ಆದ್ದರಿಂದ ವೇದವ್ಯಾಸರು ಮಗನೇ ಅಂತ ಕರೆದಾಗ ಎಲ್ಲ ಗಿಡ ಮರಗಳಿಂದ ಉತ್ತರ ಬಂತವೋ ಇಲ್ಲಿದ್ದೇನೆ ಅಂತ. ಅಂತಹ ಸರ್ವಭೂತ ಹೃದಯಂ ಮುನಿ, ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡುವಂತಹ ಶುಕಾಚಾರ್ಯರು ಅವರಿಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡಿದ್ರು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಗ್ರಂಥ ಪ್ರತಿಪಾದ್ಯನಾದವ ಶ್ರೀಮನ್ನಾರಾಯಣ ಹಾಗೂ ಗ್ರಂಥವನ್ನು ರಚನೆ ಮಾಡಿದ್ದು ವೇದವ್ಯಾಸರು. ನಾರಾಯಣ ಬೇರೆ ಅಲ್ಲ, ವ್ಯಾಸರು ಬೇರೆ ಅಲ್ಲ. ನಾರಾಯಣನೇ ವ್ಯಾಸ, ವ್ಯಾಸರೇ ನಾರಾಯಣ, ಅವರೇ ಕೃಷ್ಣ. ಅವರನ್ನು ಮೊದಲಿಗೆ ನಮಸ್ಕಾರ ಮಾಡಿದ್ರಂತೆ, ನಾರಾಯಣಂ ವ್ಯಾಸಂ. ನಂತರದಲ್ಲಿ ದೇವೀಂ, ಲಕ್ಷ್ಮೀದೇವಿಯನ್ನು,
ವಾಂಗ್ಮಯಗಳಿಗೆ ಅಭಿಮಾನಿನಿಯಾದಂತಹ ಲಕ್ಷ್ಮಿಯನ್ನು ನಮಸ್ಕರಿಸಿದ್ರು. ನರೋತ್ತಮಂ, ನರೋತ್ತಮರಾದಂತಹ ವಾಯುದೇವರನ್ನು ನಮಸ್ಕರಿಸಿದ್ರು. ದೇವೀಂ ಸರಸ್ವತೀಂ, ಸರಸ್ವತೀ ದೇವಿಯನ್ನು, ವಿದ್ಯಾಭಿಮಾನಿನಿಯಾದಂಥ ಸರಸ್ವತೀ ದೇವಿಯನ್ನು ನಮಸ್ಕರಿಸಿದ್ರು. ನರಂ ಚೈವ, ಶೇಷದೇವರನ್ನು ನಮಸ್ಕರಿಸಿದ್ರು. ಜ್ಞಾನ ಕಾರ್ಯ ನಡಿಬೇಕು ಅಂತಾದರೆ ಶೇಷದೇವರ ಅನುಗ್ರಹ ಕೊಡಬೇಕು ಅಂತ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೇರ್ಯತೆ. ನಂತರದಲ್ಲಿ ಜಯ, ಜಯ ಅಂದರೆ 18 ಅಂತ ಅರ್ಥ. 18,000 ಶ್ಲೋಕವುಳ್ಳಂಥದ್ದು ಮಾತ್ರವಲ್ಲ, 18ನೇ ಪುರಾಣ ಇದು. ಭಾಗವತ ಪುರಾಣ 18ನೇ ಪುರಾಣ. ಅದನ್ನು ನಾನು ಹೇಳುತ್ತೇನೆ ಅಂತ ಕಥೆಯನ್ನು ಪ್ರಾರಂಭ ಮಾಡಿದ್ದು. ಮೊದಲಿಗೆ ಶೌನಕಾದಿ ಮಹರ್ಷಿಗಳು ಪ್ರಶ್ನೆ ಮಾಡಿದ್ರು ಅಂತ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ ಕುತಃ ಸಂಚೋದಿತಃ ಕೃಷ್ಣ ಕೃತವಾನ್ ಸಂಹಿತಾಂ ಮುನಿಃ. ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದ್ರು ಅಂತ ಕೇಳಿದ್ದೇವೆ. ಸರಿ, ಯಾಕೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು, ಇದನ್ನು ಸ್ವಲ್ಪ ಹೇಳಿ ಅಂತ ಸೂತರು ಹೇಳಿದ್ರು. ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದ್ ಯೋಗಿ ವಾಸವ್ಯಾಂ ಕಲಯಾ ಹರೇ. ಜ್ಞಾನನಾಶವಾದಾಗ ಮತ್ತೆ ಜ್ಞಾನವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಪರಾಶರರಿಂದ ಸತ್ಯವತೆಯಲ್ಲಿ ಅವತಾರ ಮಾಡಿದವರು ವೇದವ್ಯಾಸರು. ಅವರು ಒಮ್ಮೆ ಸರಸ್ವತಿ ನದಿಯ ತೀರದಲ್ಲಿ ಏನೋ ಒಂದು ವಿಚಲಿತರಾದಂತೆ ಕೂತಿದ್ರು ಅಂತೆ. 17 ಪುರಾಣ ರಚನೆ ಮಾಡಿದ್ರು. 17 ಪುರಾಣ, ಮಹಾಭಾರತ ಎಲ್ಲ ರಚನೆ ಆಗಿತ್ತು. ಆದರೂ ಸಮಾಧಾನ ಆಗಲಿಲ್ಲ. ಅಂತಹ ರೀತಿಯಲ್ಲಿ ನಟನೆಯನ್ನು ಮಾಡ್ತಾ ಕೂತಿದ್ರು. ಅಲ್ಲಿಗೆ ನಾರದರು ಬಂದರು. ನಾರದರು ಬಂದವರೇ ಕೇಳಿದರಂತೆ, ಯಾಕೆ ಖಿನ್ನ ಮನಸ್ಕರಾದವರಂತೆ ಕೂತಿದ್ದೀರಿ, ಏನು ಆಗಿದೆ? ಇಲ್ಲ, ಮಹಾಭಾರತ ರಚನೆ ಆಗಿದೆ, 17 ಪುರಾಣ ರಚನೆ ಆಗಿದೆ, ಇನ್ನು ಮನಸ್ಸಿಗೆ ಸಂತೋಷ ಆಗಲಿಲ್ಲ. ಹೌದಾ, ಹಾಗಾದರೆ ನಾನು ಕೊಡುತ್ತೇನೆ. ನನ್ನಲ್ಲಿ ಒಂದು 50 ಶ್ಲೋಕಗಳುಳ್ಳಂತಹ ಭಾಗವತ ಇದೆ, ಇದನ್ನು ಕೊಡುತ್ತೇನೆ, ಇದನ್ನು ವಿಸ್ತಾರ ಮಾಡಿ ನೀವು ಅನುಗ್ರಹ ಮಾಡಬೇಕು ನಮಗೆ ಅಂತ ಹೇಳಿದ್ದರು. ಆಯಿತು ಅಂತ ಹೇಳಿದ್ರು. ನಾರದರಿಗೆ ಇದು ಎಲ್ಲಿಂದ ಬಂತು? ಅದು ಬ್ರಹ್ಮದೇವರಿಂದ ಬಂತು ಅಂತ. ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡುವಾಗ ಈ ಸೃಷ್ಟಿ ನನಗೆ ಬಂಧಕ ಆಗ್ತದೋ ಅಂತ ಯೋಚನೆಯಲ್ಲಿ ಇದ್ದರು ಅಂತ. ಆಗ ಭಗವಂತ ಹೇಳಿದ, ನೀನು ಮಾಡುತ್ತೇನೆ ಅಂತ ಮಾಡಬೇಡ, ನಿನ್ನ ಒಳಗೆ ಇದ್ದು ಮಾಡುವವ ನಾನು. ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ. ಬ್ರಹ್ಮನಲ್ಲಿ ಇದ್ದು ಸೃಷ್ಟಿ ಮಾಡುವವ ನಾನೇ, ರುದ್ರನಲ್ಲಿ ಇದ್ದು ಸಂಹಾರ ಮಾಡುವವನು ನಾನೇ, ನಾನು ನಾನಾಗಿಯೇ ಪಾಲನೆ ಮಾಡುವವನು ಕೂಡ ಅಂತ 4 ಶ್ಲೋಕಗಳನ್ನು ಉಪದೇಶ ಮಾಡಿದ್ದರು. ಭಗವಂತ ಬ್ರಹ್ಮದೇವರಿಗೆ 4 ಶ್ಲೋಕಗಳನ್ನು ಉಪದೇಶ ಮಾಡಿದ್ದಾರೆ. ಅದಕ್ಕೆ ಹೆಸರು ಚತುಶ್ಲೋಕಿ ಭಾಗವತ ಅಂತ. ಅದನ್ನು ಬ್ರಹ್ಮದೇವರು ಜಪ ಮಾಡ್ತಾ ಇದ್ದರು. ಅಲ್ಲಿಗೆ ನಾರದರು ಬಂದರು.
ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀರಿ? ನೀವೇ ಸೃಷ್ಟಿಕರ್ತರಲ್ಲವೇ? ನಿಮಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ನಾರದರು ಕೇಳಿದರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ನನ್ನನ್ನೇ ಸೃಷ್ಟಿ ಮಾಡಿದವ ನಾರಾಯಣ, ಅವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಇಷ್ಟು ಹೇಳಿ ಅದೇ 4 ಶ್ಲೋಕವನ್ನು ಮತ್ತಷ್ಟು ವಿಸ್ತಾರಗೊಳಿಸಿ 50 ಶ್ಲೋಕವನ್ನು ಮಾಡಿ ನಾರದರಿಗೆ ಉಪದೇಶ ಮಾಡಿದರು. ನಿನಗೆ ಇನ್ನೂ ಬೇಕು ಅಂತಾದರೆ ವೇದವ್ಯಾಸರ ಬಳಿಗೆ ಹೋಗು, ಅವರಿಂದ ವಿಸ್ತಾರಗೊಳಿಸು, ಅವರಲ್ಲಿ ಪ್ರಾರ್ಥಿಸು ಅಂತ ಹೇಳಿ ಕಳಿಸಿದ್ದಾರೆ. ನಾರದರು ವೇದವ್ಯಾಸರಲ್ಲಿಗೆ ಬಂದು ಅದನ್ನು ಅವರಿಗೆ ಒಪ್ಪಿಸಿ ಅವರಿಂದ ಮಾಡಿಸಿದ್ದರು. ಅಂತೂ ಶ್ರೀಮದ್ಭಾಗವತ ರಚನೆ ಆಯಿತು 18ನೇ ಪುರಾಣವಾಗಿ. ನಾರದರು ತನ್ನ ಆತ್ಮಕಥನವನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ. ಯಾಕೆ ಇಷ್ಟು ವಿಸ್ತಾರವಾದಂಥ ಭಾಗವತ ಬೇಕು? ಮುಕ್ತಿ ಸಿಗಬೇಕು ಅಂದರೆ ಭಕ್ತಿ ಮಾಡಬೇಕು. ಮುಕ್ತಿಗೆ ಭಕ್ತಿ ಸಾಧನ. ಶ್ರವಣ, ಮನನ, ನಿಧಿಧ್ಯಾಸನ ಮೊದಲಾದವುಗಳನ್ನು ಮಾಡಬೇಕು. ಅದರಿಂದಲೇ ಭಗವಂತನ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ ಹೇಳಿ ತನ್ನ ಆತ್ಮಕಥನವನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ. ನಾನು ಈ ಪರಿಸ್ಥಿತಿಯಲ್ಲಿ ಇರಬೇಕು ಅಂತಾದರೆ ಜ್ಞಾನವೇ ಕಾರಣ ಆಯಿತು. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಭಗವಂತನ ಗುಣಗಾನ, ಭಗವಂತನ ಗುಣಗಳನ್ನು, ಲೀಲೆಯನ್ನು ಶ್ರವಣ ಮಾಡಿದ್ದರೆ ಭಗವಂತನ ಅನುಗ್ರಹ ಆಗ್ತದೆ. ಅದು ನನಗೆ ಅನುಭವಕ್ಕೆ ಬಂದಿದೆ. ಮೊದಲು ನಾನು ಏನಾಗಿದ್ದೆ? ದಾಸ್ಯ ಅಸ್ತು ಕಸ್ಯಾಚನ, ಒಬ್ಬಳು ದಾಸಿಯ ಮಗ ನಾನು. ಹಿಂದೆ ಯೋಗಿಗಳು ವರ್ಷ ಋತುವಿನಲ್ಲಿ ಚಾತುರ್ಮಾಸ್ಯಕ್ಕೆ ಅಂತ ಕೂಡ್ತಾ ಇದ್ದರು. ಆ ಕಾಲದಲ್ಲಿ ನನ್ನ ತಾಯಿ ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ಳು. ಅವಳೊಟ್ಟಿಗೆ ನಾನೂ ಕೂಡ ಕೆಲಸ ಮಾಡ್ತಾ ಇದ್ದೆ. ಉಚ್ಛಿಷ್ಟಲೇಪ ನನುಮೋದಿತೋ ದ್ವಿಜೈ ಸಕೃಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧಚೇತಸಃ ತದ್ಧರ್ಮ ಏವಾತ್ಮರುಚಿ ಪ್ರಜಾಯತೆ. ಉಚ್ಛಿಷ್ಟಲೇಪ ನನುಮೋದಿತೋ ದ್ವಿಜೈಹಿ. ನನ್ನ ತಾಯಿ ಆದವಳು ಆ ಯತಿಗಳೆಲ್ಲ ಊಟ ಮಾಡಿದ ಮೇಲೆ ಎಂಜಿಳು ಬಳಿತಾ ಇದ್ಲು. ಆ ತಾಯಿಯೊಟ್ಟಿಗೆ ಸೇರಿ ನಾನು ಮಾಡ್ತಾ ಇದ್ದೆ. ಮಾತ್ರವಲ್ಲ, ಅವರು ತಿಂದು ಉಳಿದ ಮೇಲೆ ಪಾತ್ರೆಯಲ್ಲಿ ಏನೆಲ್ಲ ಉಚ್ಚಿಷ್ಟ ಇರುತ್ತೋ ಅದನ್ನು ತಿಂತಾ ಇದ್ದೆ. ಎಷ್ಟು ತಿಂತಾ ಇದ್ದೆ ಅಂದರೆ ಸಕೃಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ. ಒಂದು ಬಾರಿ ಮಾತ್ರ ತಿಂತಾ ಇದ್ದೆ, 3 ಹೊತ್ತು ಅಲ್ಲ, ಒಂದೇ ಹೊತ್ತು ತಿಂತಾ ಇದ್ದಿದ್ದು. ಅದರಿಂದಲೇ ತದಪಾಸ್ತ ಕಿಲ್ಬಿಷಃ, ಎಲ್ಲ ಪಾಪ ಪರಿಹಾರ ಆಯಿತು ನಂದು. ಯಾವಾಗಲೂ ಅವರು ಮಧ್ಯಾಹ್ನದ ನಂತರದಲ್ಲಿ ಪುರಾಣ ಪ್ರವಚನವನ್ನು ಮಾಡ್ತಾ ಇದ್ದರು, ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದರು. ಅದನ್ನು ಕೇಳುತ್ತಾ ಇದ್ದೆ. ಯಾವಾಗಲೂ ನನ್ನನ್ನು ನೋಡ್ತಾ ನೋಡ್ತಾ ಇದ್ದರು ಅವರು. ಕೊನೆಗೆ ಚಾತುರ್ಮಾಸ್ಯ ಎಲ್ಲ ಮುಗಿತು. ಹೊರಡುವಾಗ ನನ್ನನ್ನು ಕರೆದು
ಒಂದು ಉಪದೇಶ ಕೊಟ್ಟರು. ಆ ಉಪದೇಶದ ಜಪವನ್ನು ಯಾವಾಗಲೂ ಜಪ ಮಾಡುತ್ತಾ ಇದ್ದೆ ನಾನು. ತಾಯಿಯ ಒಟ್ಟಿಗೆ ಒಮ್ಮೆ ಕಾಡಿನಲ್ಲಿ ಹೋಗುವಾಗ ನನ್ನ ತಾಯಿಯ ಕಾಲಿಗೆ ಒಂದು ಸರ್ಪ ಕಚ್ಚಿ ತಾಯಿಯನ್ನು ಕಳ್ಕೊಂಡೆ. ಮುಂದೆ ಹೋಗ್ತಾ ಇರುವಾಗ ಭಗವಂತನ ದರ್ಶನ ಆಯಿತು. ಅದು ಮಿಂಚಿನಂತೆ ದರ್ಶನ ಆಯಿತು. ರೂಪಂ ಭಗವತೋ ಯತ್ತನ್ ಮನಃಕಾಂತಂ ಶುಚಾಪಹಂ ಅಪಶ್ಯನ್ ಸಹಸೋತ್ತಸ್ತೆ ವೈಕ್ಲವ್ಯ ದುರ್ಮನ ಇವ. ಎಲ್ಲ ದುಃಖವನ್ನು ಪರಿಹಾರ ಮಾಡುವಂತಹ, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಭಗವಂತನ ರೂಪ ಅದು ಮಿಂಚಿನಂತೆ ಬಂತು. ಕಣ್ಮರೆ ಆಯಿತು. ಮತ್ತೆ ನೋಡಬೇಕು ಅಂದರೆ ಎಲ್ಲಿ ಕಾಡುತ್ತಾ ಇಲ್ಲ. ಆ ಕಡೆ ಈ ಕಡೆ ಹುಡುಕಿದೆ, ಅಶರೀರವಾಣಿ ಆಯಿತು. ಈ ಧರ್ಮದಲ್ಲಿ ಇಷ್ಟೇ, ಮುಂದಿನ ಧರ್ಮದಲ್ಲಿ ನಿನಗೆ ಅನುಗ್ರಹ ಮಾಡುತ್ತೇನೆ. ದೇವದತ್ತಾಮಿಮಾಂ ವೀಣಾಂ ಸ್ವರ ಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ಮುಂದಿನ ಜನ್ಮದಲ್ಲಿ ದೇವದತ್ತಾಮಿಮಾಂ ವೀಣಾಂ, ಭಗವಂತನ ಒಂದು ವೀಣೆಯನ್ನು ಕೊಟ್ಟ ಅಂತೆ, ಮಹತಿ ಎಂಬ ವೀಣೆ. ಆ ವೀಣೆಯನ್ನು ನುಡಿಸ್ತಾ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಸಂಚಾರ ಮಾಡುತ್ತಾ ಇದ್ದೆ. ಇಂತಹ ಅನುಗ್ರಹ ಅದು ನನಗೆ ಆಯಿತು. ಯಾಕೆ ಅಂದರೆ ಈ ಪುರಾಣದಿಂದ. ಆದ್ದರಿಂದಲೇ ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ನಾರದರು ಆತ್ಮಚರಿತ್ರೆಯನ್ನು ಹೇಳಿಕೊಂಡರು. ಆದ್ದರಿಂದಲೇ ವೇದವ್ಯಾಸ ದೇವರಿಗೆ ಒಪ್ಪಿಸಿ ವಿಸ್ತಾರಗೊಳಿಸಿದ್ರು. ವೇದವ್ಯಾಸರು ಮತ್ತೆ ನಾರದರಿಗೆ, ಸೂತ ಪುರಾಣಿಕರಿಗೆ, ನಾರದರಿಗೆ ಉಪದೇಶ ಮಾಡಿದ್ದರು. ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ದರು. ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದರು. ಪರೀಕ್ಷಿತನಿಗೆ ಹೇಳುವಾಗ ಸೂತ ಪುರಾಣಿಕರು ಕೂಡ ಅಲ್ಲಿ ಕೂತುಕೊಂಡು ಕೇಳಿದ್ದರು. ನಾರದರು ದೇವಲೋಕದಲ್ಲಿ ಪ್ರಚುರಪಡಿಸಿದ್ರು, ಮಾನವ ಲೋಕದಲ್ಲಿ ಶುಕಾಚಾರ್ಯರು ಪ್ರಚುರಪಡಿಸಿದ್ದರು. ಹೀಗೆ ಶ್ರೀಮನ್ನಾರಾಯಣದಿಂದ ಬ್ರಹ್ಮದೇವರಿಗೆ ಬಂತು, ಬ್ರಹ್ಮದೇವರಿಂದ ನಾರದರಿಗೆ ಬಂತು, ನಾರದರು ವೇದವ್ಯಾಸರಿಗೆ ಒಪ್ಪಿಸಿದ್ರು. ವೇದವ್ಯಾಸರು ಮತ್ತಷ್ಟು ದೊಡ್ಡದನ್ನಾಗಿ ಮಾಡಿ ವಿಸ್ತರಿಸಿ ಅದನ್ನು ಶುಕಾಚಾರ್ಯರಿಗೆ, ನಾರದರಿಗೆ ಉಪದೇಶ ಮಾಡಿದರು. ನಾರದರು ದೇವಲೋಕದಲ್ಲಿ ಪ್ರಸಾರಪಡಿಸಿದ್ರು. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದರು. ಸೂತ ಪುರಾಣಿಕರು ಕೂಡ ಕೇಳಿದ್ದರು. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾ ಇದ್ದಾರೆ. ಹೀಗೆ ಶ್ರೀಮದ್ ಭಾಗವತದ ರಚನೆ ಆಯಿತು. ಮಹಾಭಾರತದಲ್ಲಿ ಏನು ಕೊನೆಯ ಪ್ರಸಂಗ, ದುರ್ಯೋಧನ ಭೀಮಸೇನ ದೇವರೆಂದು ತೊಡೆ ಮುರಿದು ಬಿದ್ದಿದ್ದಾರೆ. ಆ ಸಂದರ್ಭದಿಂದ ಅಶ್ವತ್ಥಾಮಾಚಾರ್ಯರು ಒಬ್ಬರು ಉಳಿದಿದ್ದಾರೆ. ಅವರ ಮೂಲಕ ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂತ ಹೇಳಿ ಉಪಪಾಂಡವರನ್ನ ತಲೆಯನ್ನು ಕಡಿದು ದುರ್ಯೋಧನನಿಗೆ ಒಪ್ಪಿಸುವಂತಹ ಕಥೆಯಿಂದ ಶ್ರೀಮದ್ ಭಾಗವತ ಪ್ರಾರಂಭ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಹರಯೇ ನಮಃ.